20-20 ವರ್ಷ ಹೀಗೆ ವರ್ಷವಾಗಿರ್ಬೋದು ಇರಲಾದಂತ ಒಂದು ವರ್ಷ. ಈ ವರ್ಷ ಒಂದು ದೊಡ್ಡ ಪ್ರಶ್ನೆ ಪ್ರಿಯರೇ, ನಾವು ಇತ್ತೀಚೆಗೆ ಮತ್ತೆ ಒಂದು ಹೊಸ ಏನಂತಂದ್ರೆ ವೇವ್ ಆಫ್ ಕೊರೋನಾ. ಹಾಗಂತಂದ್ರೆ ಎರಡನೇ ಇದು ಏನಾಗ್ತಾ ಇದೆ, ಏನಾಗ್ತದೆ ಇದ್ದೀನಿ ಅಂತಂದ್ರೆ ನೋವಿನಿಂದ ಹೋರಾಟದಿಂದ ಕರೀತಾ ಎಷ್ಟೋ ಜನರ ನ್ಯೂಸ್. ಆದ್ರೆ ಎಷ್ಟು ಸಮಯದಲ್ಲಿ ಕೈ ಕುಲುಕಿ ಪ್ರಾರಂಭ ಮಾಡಿದ್ರು. ಎಲ್ಲರೂ ದೂರ ನೋಡ್ಬೇಕಾದ್ರೆ ಈ ದಿವಸಗಳು 20 ವರ್ಷ ಏನಾಗಿತ್ತು, ಬಹಳ ಕಠಿಣವಾದ ದಾಟಿದ್ವಿ. ನೋವಿನಲ್ಲಿ ಎಷ್ಟೋ ಜನ ನಿರೀಕ್ಷೆ, ಎಷ್ಟೋ ಜನ ವೈರಸ್ ಹರಡಿಕೊಂಡಾಗ ಅವ್ರ ತಲೆಯಲ್ಲಿ ಬಂದಿದ್ದರೆ ನಾನು ಸತ್ತು ಹೋಗ್ತೇನೆ. ಹೋದರು ಜನರು ಕೊರೋನಾ, ಸಡನ್ ಜನರು ಯಾವುದೇ ಒಂದು ಅಪಘಾತದಿಂದ ದೇವರ ಚಿತ್ತದಿಂದ ಸತ್ತು ಹೋದರು. ಏನ್ ಮಾಡಬೇಕಾಯ್ತು, ಮನೆಗೆ ಕರಿಬೇಕಾಯ್ತು. ಸಾಕಿ ಗರಿ ಪರಲೋಕದ ಮನೆ ನಿನಗಾಗಿ ಸಿದ್ಧಪಟ್ಟಿರುವ. ಏನಾಯ್ತು ಪ್ರಿಯರೇ, ಅವರ ಮನೆ ಬಿಡಬೇಕಾಯ್ತು. ಹೆಂಗೆ ಮಾಡಿ 20 ವರ್ಷ ಹಂಗಂತ 2 ದಾಟಿದಿನೊಂದು 3-4 ದಿವಸ ಪ್ರಿಯರೇ ನಾವು ದಾಟಿ. ಸೊ ಬೆಳಗ್ಗೆ ಮುಂಚೆ ಬರಬೇಕಾದ್ರೆ ಸ್ವಾಮಿ ನಾನು ಏನ್ ಮಾತಾಡ್ಲಿ, ಯಾಕೆಂತಂದ್ರೆ ಏನೇನು ಮುಟ್ಟಿದ್ದು 12 ಗಂಟೆ ಸುಮಾರು ಬಹಳ ಆಯಾಸ ಆಗಿದೆ. ಐ ಟ್ರಾವೆಲ್ ಕಿಲೋಮೀಟರ್ ಹೋಗಿ ಮತ್ತು ವಾಪಸ್ ಬಂದಿರಲಿಲ್ಲ. ಬಹಳ ಟೈರಿಂಗ್ ಆಗಿತ್ತು. ಏನು ಮಾಡಿಲ್ಲ, ಸ್ನಾನ ಮಾಡಿದ್ದೆ. ಬೆಳಗ್ಗೆ ಮುಂಚೆನೆ ಇದ್ದಾಗ ಏನು ಮಾತನಾಡಬೇಕು ಅಂದಾಗ ದೇವರು ನನಗೆ ಒಂದು ವಾಕ್ಯ ಭಾಗ ನನಗೆ ದಯಪಾಲ. I wrote this message when I was coming in my car. ಮಾಡ್ತಾ ಇದ್ದೆ ಪ್ರಿಯರೇ, ನಾನು ಕಾಣಿಸುತ್ತಾ ಇದ್ದೆ ಈ ಸಂದೇಶವನ್ನು. Let me tell you something. ನನಗೆ ಒಂದು ಮಾತು ಹೇಳ್ತೇನೆ ಸೀರಿಯಸ್ಲಿ. ಈ ಸಂದೇಶವನ್ನು ಬಹಳ ಗಂಭೀರ ತೆಗೆದುಕೊಳ್ಳ್ರಿ ಪ್ರಿಯರೇ. is hurting for us. ನಮಗೆ ಕಾಯ್ತಾ ಇದೆ, ಯಾವುದೋ ಒಂದು ಸಂಗತಿ. ಸೊ ಅದಕ್ಕಾಗಿ ಎಚ್ಚರಿಕೆ ಕೊಟ್ಟಿಲ್ಲ ಅಂತ ಹೇಳ್ಬೇಡ್ರಿ. ಇದ್ದೇನೆ ನಿಮಗೆ ಎಚ್ಚರಿಸಿ ಸತ್ಯವನ್ನು ಹೇಳ್ತಾ ಇದ್ದೇನೆ ಪ್ರಿಯರೇ. ಬಿ ಪ್ರಿಪೇರ್. ಎಲ್ಲ ಸಂಗತಿಗಳಿಗಾಗಿ ಸಿದ್ಧ ವೇದಗಳು ತಂದಿದ್ದಾರೆ. ಯೆಹೋಶುವನ 3ನೇ ತೆಗೆದುಕೊಳ್ಳೋಣ ಪ್ರಿಯರೇ. Joshua chapter 3 and verse 4 ಓದಿಕೊಳ್ಳಿ ಪ್ರಿಯರೇ. ಯೆಹೋಶುವ 3:4. ನಾನು ನಿಮಗಾಗಿ ಓದುತ್ತೇನೆ ಪ್ರಿಯರೇ, ಬಹಳ ಸುಂದರವಾದ. Then you will know which way you have never been this way because ಇಂಗ್ಲಿಷ್ ಇನ್ನೊಂದು ಸಾರಿ ಓದ್ತೀನಿ. Then you will know which way to go since you have never been before. ಸಾರಿ ಆ ಭಾಗ ಅಷ್ಟೇ ಕನ್ನಡದಲ್ಲಿ ಓದಿಕೊಳ್ಳೆ. ಹೀಗೆ ನೀವು ಹೋಗತಕ್ಕ ಮಾರ್ಗವು ನಿಮಗೆ ಗೊತ್ತಾಗುವುದು. ನೀವು ಮುಂಚೆ ಬರಲಿಲ್ಲವಲ್ಲ ಅಂದರು. ಬೆಳಗ್ಗೆ ಮುಂಚಾನೆ ಈ ವಚನ ನಾನು ಆಲೋಚಿಸುತ್ತಾ ಇದ್ದೆ. ಏನಂತಂದ್ರೆ ಪ್ರಿಯರೇ, ಮುಂದಿನ ವರ್ಷ ನಾನು ಇವತ್ತು ಕಾಣಲಿಲ್ಲ ಪ್ರಿಯರೇ. ಇವತ್ತು
ಮುಂದಿನ ವರ್ಷದಲ್ಲಿ ಏನಾಗ್ತದೆ ನಾವು ಕಾಣಲಿಲ್ಲ, ನಮ್ಗೆ ಗೊತ್ತಿಲ್ಲ ಆ ವರ್ಷದಲ್ಲಿ. ಮುಂದಿನ ವರ್ಷದಲ್ಲಿ ಯಾವ ಮಾರ್ಗಗಳು ತೆಗೆದುಕೊಳ್ತೇವೋ ನಮಗೆ ಗೊತ್ತಿಲ್ಲ, ಏನಾಗ್ತದೋ ನಮಗೆ ಗೊತ್ತಿಲ್ಲ, ಯಾವ ಪ್ರಿಯರೇ. ಮುಂದಿನ ವರ್ಷ ನಿನಗೆ ಆಶೀರ್ವಾದದ ವರ್ಷವಾಗಿರಬಹುದು, ಇಲ್ಲದಿದ್ದರೆ ಪ್ರಿಯರೇ ಒಂದು ಕಠಿಣವಾದಂತ ವರ್ಷವಾಗಿರಬಹುದು, ನಿನಗೆ ಸಂತೋಷದ ವರ್ಷವಾಗಿರಬಹುದು, ಇಲ್ಲದಿದ್ದರೆ ದುಃಖದ ಒಂದು ವರ್ಷವಾಗಿರಬಹುದು. ಮುಂದಿನ ವರ್ಷ ಒಂದು ಯಾವುದೋ ಒಂದು ಸಂಗತಿಗಳು ನನಗಾಗಿ ನಿಮಗಾಗಿ ಕಾಯ್ತಾ ಇದೆ ಪ್ರಿಯರೇ. 2019 ವರ್ಷದಲ್ಲಿ ನಮಗೆ ಏನಾಗ್ತದೆ 2020 ನಮಗೆ ಗೊತ್ತಿರಲಿಲ್ಲ. ದೇವರು ಸ್ತೋತ್ರ, ದೇವರಿಗೆ ನಿಜವಾಗಿ ಸ್ತೋತ್ರ ಹೇಳಬೇಕೇನಂತಂದ್ರೆ, ದೃಢವಾಗಿರಿ, ಭಯಪಡಬೇಡ, ನಿನ್ನ ದೇವರು ಬರುತ್ತಾನೆ. ಮಾಡಿದನು ಪ್ರಿಯರೇ. ನಮ್ಮ ಸಮಯದಲ್ಲಿ ಯಾವ ವಚನವನ್ನು ನಾವು ಹಾಕಿದ್ದೇವೋ, ಯಾವ ವಚನವನ್ನು ದೇವರು ಮಾತನಾಡಿದ್ದನೋ ಆ ವಚನಗಳು ದೇವರು ನೆರವೇರಿಸಿದ. ಆತನು ಬಂದ, ನಮ್ಮನ್ನು ಕೈ ಬಿಡಲಿ. ಪ್ರಿಯರೇ, ಪ್ರತಿ ವರ್ಷ ಸಂಗತಿಗಳನ್ನು ಹಾಕ್ತೀವಿ ಅಂತಂದ್ರೆ ಈ ವರ್ಷದ ಆಶೀರ್ವಾದಗಳು ನಮ್ಮ ಜೀವಿತದಲ್ಲಿ ಇರುವಂತಹ ಒಂದು ಆಶೀರ್ವಾದಗಳು ಪ್ರಿಯರೇ. ನಮ್ಮ ದೇವರು ನಿಜವಾಗಿ ಕೈ ಬಿಡಲಿಲ್ಲ ಪ್ರಿಯರೇ. ಮುಂದಿನ ವರ್ಷ ಏನಾಗ್ತದೆ ನಿನಗೆ ಗೊತ್ತಿಲ್ಲ, ನೀವು ಸಿದ್ಧರಾಗಿದ್ದೀರಿ? ಆರ್ ಯು ರೆಡಿ ಫಾರ್ ದ ನೆಕ್ಸ್ಟ್ ಇಯರ್? ಇನ್ನ ವರ್ಷಗಳ ಆ ಸಿದ್ಧತೆ ನೀವು ಮಾಡಿಕೊಂಡಿದ್ದೀರಿ ಪ್ರಿಯರೇ. ನೀನು ಹೀಗೆ ಇರ್ತೀಯ ಅಂತ ಹೇಳಿ ಆಲೋಚನೆ ಮಾಡಬೇಡ. ಯಾಕೆಂದ್ರೆ ಹಿಂದಿನ ವರ್ಷದಲ್ಲಿ ಹಂಗೆ ಇದ್ದೆ, ಈ ವರ್ಷದಲ್ಲಿ ಹಂಗೆ ಇದ್ದೇನೆ, ಮುಂದಿನ ವರ್ಷ ಹಾಗೆ ಇರ್ತೇನೆ ಆಲೋಚನೆ ಮಾಡಬೇಡ ಪ್ರಿಯರೇ. ನಾವು ವಿಚಾರ ಮಾಡಿದ್ರು ಎಷ್ಟೋ ಜನರು ನಮ್ಮ ಪ್ರಿಯರು ಏನಾಗ್ತಾರೆ, ಈ ಸರಿ ಕ್ರಿಸ್ಮಸ್ ನೋಡ್ತಾರೆ, ಒಟ್ಟಿಗೆ ಇರಲಿಲ್ಲ, ದೇವರವ್ರು ಕರ್ಕೊಂಡು ಹೋದ, ತನ್ನ ಮನೆಗೆ ಕರ್ಕೊಂಡು ಹೋದ. ಕರೆಕ್ಟ್. ಎಷ್ಟೋ ಜನರು ಪ್ರಿಯರೇ, ನಿಮಗೆ ಮುಂದಿನ ವರ್ಷ ಏನಾಗ್ತದೆ ನಿಮಗೆ ಗೊತ್ತಿಲ್ಲ ಪ್ರಿಯರೇ. ಸೊ ಪ್ರಿಯರೇ, ಇವತ್ತು 3 ಪ್ರಾಮುಖ್ಯವಾದ ಇಂಥ ವಿಷಯಗಳು ನಾನು ನಿಮಗೆ ಕೊಡ್ತೇನೆ ಪ್ರಿಯರೇ. ಅದು ನಿಮಗೆ ಸಿದ್ಧತೆಗೆ ಏನಾಗ್ತಿದೆ ಪ್ರಿಯರೇ, ಹೊಸ ವರ್ಷಕ್ಕೆ ನಿಮಗೆ ಆಶೀರ್ವಾದದ ಒಂದು ವಾಕ್ಯ ಭಾಗವಾಗ್ತದೆ ಪ್ರಿಯರೇ. ಇದಕ್ಕಾಗಿ ಪ್ರಿಯರೇ ಎಚ್ಚರವಾಗಿ ತೆಗೆದುಕೊಳ್ಳ್ರಿ, ಅಲಕ್ಷ್ಯ ಮಾಡಬೇಡ್ರಿ ಪ್ರಿಯರೇ. ಯಾಕೆ ಅಂತಂದ್ರೆ ಪ್ರಿಯರೇ, ನಾಳೆ ನೀ ನನಗೆ ಹಿಂಗೆ ಹೇಳಬೇಡ, ಏನಂತಂದ್ರೆ ಅಣ್ಣ ನನಗೆ ಎಚ್ಚರಿಕೆ ಕೊಡಲಿಲ್ಲ, ಅಣ್ಣ ನನಗಾಗಿ ಪ್ರಾರ್ಥನೆ ಮಾಡಲಿಲ್ಲ, ಅಣ್ಣ ನಮಗೆ ಏನು ತಿಳಿಸಲಿಲ್ಲ ಅಂತ ಹೇಳಬೇಡ್ರಿ ಪ್ರಿಯರೇ. ಯಾಕೆ ಅಂತಂದ್ರೆ ನಿಮಗೆ ವರ್ಷ ಪ್ರಾರಂಭವಾಗೋಕ್ಕಿಂತ ಮುಂಚಿತವಾಗಿ ನಿಮ್ಮನ್ನು ನಾನು ಎಚ್ಚರಿಸುತ್ತಾ ಇದ್ದೇನೆ, ನಿಮಗೆ ನಾನು ಸಿದ್ಧ ಮಾಡಿಕೊಡಲಿ ಅಂತ ಹೇಳಿ ಈ ವಾಕ್ಯಗಳು ನಿಮಗಾಗಿ. ಹಿಂದೆಂದು ನೀವೇನಾಗಿಲ್ಲ, ಈ ವರ್ಷಗಳಲ್ಲಿ ಮುಂದಿನ ವರ್ಷದಲ್ಲಿ ಹೋಗಲಿಲ್ಲ ಪ್ರಿಯರೇ. ದೇವರು ಆತನ ಹೋಗಿ ಬಂದಿಲ್ಲ, ಆತನಿಗೆ ಗೊತ್ತಿದೆ ಪ್ರಿಯರೇ. ಸೊ ಪ್ರಿಯರೇ, ಇವತ್ತು ಸಂಗತಿಗಳು ನಾನು ನಿಮಗೆ ತೋರಿಸಲಿಕ್ಕೆ ಇಷ್ಟಪಡ್ತೇನೆ ಪ್ರಿಯರೇ. and that will help you, ಅದು ನಿಮಗೆ ಸಹಾಯವಾಗ್ತದೆ ಪ್ರಿಯರೇ. ಫಸ್ಟ್ ಒನ್, the reason for preparation, ಸಿದ್ಧತೆಗೆ ಕಾರಣಗಳು ಪ್ರಿಯರೇ. why should I prepare for the new year? ಯಾಕೆ ನಾನು ಹೊಸ ವರ್ಷಕ್ಕೆ ನಾನು ಸಿದ್ಧನಾಗಬೇಕು? why? what is the reason? ಅದಕ್ಕೆ ಕಾರಣಗಳಾದ್ರೆ ಏನು? ನಾನು ಯಾಕೆ ನನಗಾಗಿ ನನ್ನನ್ನು ಸಿದ್ಧಪಡಿಸಿಕೊಳ್ಳಬೇಕು ಪ್ರಿಯರೇ. ಗಮನಿಸಿಕೊಳ್ಳ್ರೆ, ನಾನು ಯಾಕೆ ಹೊಸ ವರ್ಷಕ್ಕಾಗಿ ಸಿದ್ಧಪಡಿಸಿಕೊಳ್ಬೇಕು? ಪ್ರಿಯರೇ, ನೀನು ಸಿದ್ಧಪಡಿಸಿಕೊಳ್ಳದೆ ಹೋದರೆ you will be in a trauma or you will be in a shock when you enter the new year. ನೀವು ಹೊಸ ವರ್ಷದಲ್ಲಿ ಪ್ರವೇಶ ಮಾಡಿದಾಗ ನಿನಗೆ ಒಂದು ಆಶ್ಚರ್ಯವಾಗಿರ್ತದೆ, ಒಂದು ಹೆದರಿಕೆ ನಿಮಗೆ ಹಿಡ್ಕೊಂಡು ಬಿಡುತ್ತದೆ ಪ್ರಿಯರೇ. ಅದಕ್ಕಾಗಿ ನಾನು ಮುಂಚೆನೇ ನಿಮ್ಗೆ ಹೇಳ್ತಾ ಇದ್ದೇನೆ, ನೀನು ಅದಕ್ಕೆ ಏನಾಗಬೇಕಾಗಿದೆ ಪ್ರಿಯರೇ, ನೀನು ಸಿದ್ಧತೆ ಮಾಡಿಕೊಳ್ಬೇಕಾಗಿದೆ ಪ್ರಿಯರೇ, ನೀನು ಸಿದ್ಧತೆ ಮಾಡಿಕೊಳ್ಬೇಕಾಗಿದೆ ಪ್ರಿಯರೇ. ದಯಮಾಡಿ ನನಗೆ ಸಣ್ಣ ವಚನಗಳು ನೀವು ಓದಬೇಕಾಗಿ ಅಂತ ಕೇಳಿಕೊಳ್ತೇನೆ ಪ್ರಿಯರೇ. ಅದು ಬಹಳ ಪ್ರಾಮುಖ್ಯವಾದಂತ ವಚನ. 1ನೇ ವಚನ ಮತ್ತು 2ನೇ ವಚನ ಪ್ರಿಯರೇ. ಬೆಳಗ್ಗೆ ಎದ್ದನು, ಅವನು ಇಸ್ರಾಯೇಲರೆಲ್ಲರೂ ಶಿಟ್ಟಿಮನ್ನು ಬಿಟ್ಟು ಯೊರ್ದಾನಿಗೆ ಬಂದು ಅದನ್ನು ದಾಟುವ ಮೊದಲು ಅಲ್ಲಿ ಇಳ್ಕೊಂಡರು. 3 ದಿನಗಳ ಮೇಲೆ ಜನಾಧಿಪತಿಗಳು ಪಾಳೆಯದ ಎಲ್ಲಾ ಕಡೆಗೂ ಹೋಗಿ ಜನರಿಗೆ, ಯಾಜಕರಾದ ಲೇವಿಯರು ನಿಮ್ಮ ದೇವರಾದ ಯೆಹೋವನ ಒಡಂಬಡಿಕೆಯ ಮಂಜೂಷ ಹೊತ್ತಿರುವುದನ್ನು ಕೂಡಲೇ ಕಂಡ ಕೂಡಲೇ ನೀವು ನಿಮ್ಮ ಸ್ಥಳವನ್ನು ಬಿಟ್ಟು ಅದರ ಹಿಂದೆ ಹೋಗಿರಿ. ಸಾಕು. ಸತ್ಯವೇದ ಏನ್ ಹೇಳ್ತದೆ ಗೊತ್ತಿರಿ ಪ್ರಿಯರೇ, ದೇವರ ವಾಕ್ಯ ಈಗ ಹೇಳ್ತದೆ, ಯೆಹೋಶುವನು ಮತ್ತು ಆತನ ಸೈನ್ಯ ಜನರು ಎಲ್ಲರೇನಾದರೂ ಯೋರ್ದಾನ ಒಂದು ಭಾಗಕ್ಕೆ ಬಂದು ಅವರೇನಾದರೂ ಪ್ರಿಯರೇ ಅಲ್ಲಿ ವಾಸ ಮಾಡಿದ್ರು ಅಂತ ದೇವರ ವಾಕ್ಯ ಹೇಳ್ತದೆ. Now this was a time of their preparation. ಅವ್ರಿಗೇನಾಗಿತ್ತು ಪ್ರಿಯರೇ, ಅವರ ಯೋರ್ದಾನದ ಹೊಳೆಯ ಈ ಭಾಗಕ್ಕೆ ಬಂದಾಗ ಅವರ ಸಿದ್ಧತೆಯ ಒಂದು ಸಮಯ ಆಗಿತ್ತು ಪ್ರಿಯರೇ, ಸಿದ್ಧತೆಯ ಒಂದು ಸಮಯ ಆಗಿತ್ತು ಪ್ರಿಯರೇ. ಈಗ ನನ್ನ ಗಮನಿಸಿ, ನನ್ನ ಲಕ್ಷ್ಯ ಕೊಟ್ಟು ಗಮನಿಸ್ರಿ, ಯೋರ್ದಾನ ಹೊಳಿ ದಾಟಿದ ಮೇಲೆ ಅಲ್ಲಿ ಏನಿದೆ ಇವ್ರಿಗೆ ಗೊತ್ತಿಲ್ಲ.
ಇನ್ನೊಂದ್ಸಾರಿ ಹೇಳ್ತಾ ಇದ್ದೆ, ಲಕ್ಷ್ಮೀ ಯೋರ್ದಾನ ಹೊಳಿ ದಾಟಿದ ಮೇಲೆ ಅಲ್ಲಿ ಏನ್ ಕಾಯ್ತಾ ಇದೆ ಅವ್ರಿಗೆ ಗೊತ್ತಿಲ್ಲ, ಅಲ್ಲಿ ಏನ್ ನಡೀತಾ ಇದೆ ಅವ್ರಿಗೆ ಗೊತ್ತಿಲ್ಲ, ಯಾವ ಸಂಗತಿಗಳಿದೆಯೋ ಅವ್ರಿಗೆ ಗೊತ್ತಿಲ್ಲ ಪ್ರಿಯರೇ. ಆದರೆ ಯೋರ್ದಾನ ಹೊಳಿಗೆ ಬಳಿಗೆ ಬಂದಾಗ ಯೆಹೋಶುವನಾಥನು ಏನ್ ಮಾಡ್ತಾನೆ, ತನ್ನ ಜನರೊಟ್ಟಿಗೆ ಸಂಪರ್ಕ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ ಪ್ರಿಯರೇ. ತನ್ನ ಜನರೊಟ್ಟಿಗೆ ಆತನ ಹಂಚ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತಾನೆ. ಆತನ ಅವ್ರು ಹೇಳ್ತಾರೆ, ನಿಮ್ಮನ್ನು ನೀವು ಸಿದ್ಧಪಡಿಸಿಕೊಳ್ಳ್ರಿ, ಗೆಟ್ ರೆಡಿ, ಸಿದ್ಧರಾಗ್ರಿ. ಯಾಕೆಂದ್ರೆ ಯೋರ್ದಾನ ಹೊಳಿ ನಾವು ದಾಟ್ತಾ ಇದ್ದೇವೆ, ಇಲ್ಲಿ ಅಲ್ಲಿ ಏನಿದೆಯೋ ನಿಮಗೆ ಗೊತ್ತಿಲ್ಲ ಎಂಬುದಕ್ಕಾಗಿ. So ಪ್ರಿಯರೇ, let me give you 4 things you don't know what is there in the next year. ಮುಂದಿನ ವರ್ಷದಲ್ಲಿ 5 ಸಂಗತಿಗಳು ನಿಮಗೆ ಮುಂದೆ ಇಡ್ತೇನೆ ಪ್ರಿಯರೇ. 5 ಸಂಗತಿಗಳು ನಿಮ್ಮ ಮುಂದೆ ಇಡ್ತೇನೆ. ಅದು ಏನು ಯಾವ ತರವಾದ ಸಂಗತಿಗಳು ಅಂತ ಹೇಳಿ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಪ್ರಿಯರೇ. 5 ಸಂಗತಿಗಳು ನಿಮಗೆ ಗೊತ್ತಿಲ್ಲ. 5 things you don't know what is going to happen the next year. First one, ಮೊದಲನೇದು, it is an unknown year. ಅದು ಗೊತ್ತಿಲ್ಲದಂತ ವರ್ಷ ಪ್ರಿಯರೇ. ನನ್ನ ಗಮನಿಸಿ, ಅದೇನಾಗಿದೆ ಗೊತ್ತ್ರಿ, ಗೊತ್ತಿರಲಾರದಂತ ಒಂದು ವರ್ಷವೇ. ಇಟ್ ಈಸ್ ಅನ್ ಅನ್ನೋನ್ ಇಯರ್. ಗೊತ್ತೇ ಇಲ್ಲ ನಿಮಗೆ 2019ರಲ್ಲಿ 2020ರಲ್ಲಿ ಏನಾಗ್ತದೆ ನಮಗೆ ಗೊತ್ತಿದ್ದಿಲ್ಲ. ನಮಗೆ ಗೊತ್ತಿದ್ದಿಲ್ಲ, ಲಾಕ್ಡೌನ್ ಆಗ್ತದೆ ಗೊತ್ತಿದ್ದಿಲ್ಲ, ಮರಣಗಳು ಬರ್ತದೆ ಗೊತ್ತಿಲ್ಲ, ಕೊರೋನಾ ವೈರಸ್ ಅಟ್ಯಾಕ್ ಮಾಡ್ತದೆ ಗೊತ್ತಿಲ್ಲ ಪ್ರಿಯರೇ. ನಾವೆಲ್ಲ ಆರಾಮ್ ಸೇರವಾಗಿದ್ದೀವಿ. ಎಷ್ಟೋ ಜನ ನಾವು ಹೀಗೆ ಆಲೋಚನೆ ಮಾಡಿದ್ದು, ಎಲ್ಲ ಒಳ್ಳೇದಾಗಿದೆ, ಏನು ಸಮಸ್ಯೆವಿಲ್ಲ, ನಮಗೆ ಎಲ್ಲ ಒಳ್ಳೇದ ನಡೀತದೆ. ನಾವು ಈಗ ಆಲೋಚನೆ ಮಾಡಿದ್ವಿ ಪ್ರಿಯರೇ, ನಾವು ದುಡಿತೇವೆ, ನಾವು ಕಷ್ಟಪಡ್ತೇವೆ, ಈಗ ಏನಾಗ್ತದೆ, ರೊಕ್ಕ ಗಳಿಸಿ ನನ್ನ ಕುಟುಂಬಗಳನ್ನು, ಕಾಲೇಜ್ಗಳನ್ನು, ಸ್ಕೂಲ್ಗಳನ್ನು ನಾನು ಮಾಡ್ತೇವೆ, ಅದನ್ನೆಲ್ಲ ಆಲೋಚನೆ ಮಾಡ್ತಾ ಇದ್ದೀವಿ ಪ್ರಿಯರೇ. ಒಂದು ಬೆಳಗ್ಗೆ ಮುಂಚಾನೆ ನಮ್ಮ ಪ್ರಧಾನಮಂತ್ರಿಯಾದ ಮೋದಿ ಅವರು ಏನ್ ಹೇಳಿದ್ರು ಗೊತ್ತ್ರಿ, 21 ದಿವಸ ಲಾಕ್ ಡೌನ್ ಅಂತ ಹೇಳಿದಾಗ ಪ್ರಿಯರೇ ಎಲ್ಲರಿಗೂ ಒಂದು ಪ್ರಶ್ನೆ ಬಿದ್ರಿ. ಏನಂತಂದ್ರೆ, ಪ್ರತಿ ದಿವಸ ದುಡಿಯೋರಿಗೆ ನಾನು ಏನು ದುಡಿಬೇಕು ನನ್ನ ಕಡೆ ಗೊತ್ತಿಲ್ಲ, ರೊಕ್ಕ ಇಲ್ಲಾರೆ. ಅವತ್ತು ತಿನ್ನುವವರಿಗೆ ಹಣ ಇರಲಿಲ್ಲ. ಇದ್ದವರಿಗೆ ವಿಚಾರ ಮಾಡಿದ್ರೆ ಏನಂತಂದ್ರೆ, ಹೆಂಗೆ ಈ ವರ್ಷ ಕಳಿಬೇಕು, ಹೊರಗೆ ಬರ್ತಾ ಇಲ್ಲ ರೀ, ಮಾಸ್ಕ್ ಹಾಕೊಂಡಿದ್ದಾರೆ, ಹೆದರಿಕೆ ರೀ, ಮಕ್ಕಳಿಗೆ ಹೊರಗೆ ಕಳಿಸ್ತಾ ಇಲ್ಲ ಪ್ರಿಯರೇ. ಗೊತ್ತಿಲ್ಲರಾದಂತ ಒಂದು ವರ್ಷ. ಆದ್ರೆ ಪ್ರಿಯರೇ, ಇವತ್ತು ನಾನು ನಿಮಗೆ ಹೇಳ್ತಾ ಇದ್ದೇನೆ, 2021 ಪ್ರಿಯರೇ ನಮಗೆ ಗೊತ್ತಿರಲಾರದಂತ ಒಂದು ವರ್ಷ. ರಿಮೆಂಬರ್, 2021 ವರ್ಷ ನಿಮಗೆ ಗೊತ್ತಿಲ್ಲ, ಏನಾಗ್ತದೆ ಗೊತ್ತಿಲ್ಲ, ಯಾವ ರೀತಿ ಬರ್ತದೆ ಗೊತ್ತಿಲ್ಲ ರೇ. ಅದು ನಿನ್ನ ಪರವಾಗಿ ಬರ್ತದೋ ಗೊತ್ತಿಲ್ಲ ರೇ, ನಿನ್ನ ವಿರುದ್ಧವಾಗಿ ಬರ್ತದೋ ಗೊತ್ತಿಲ್ಲ, ನಿನಗಾಗಿ ಬರ್ತದೋ ಗೊತ್ತಿಲ್ಲ, ನಿನ್ನ ಬಿಟ್ಟು ಹೋಗ್ತದೋ ಗೊತ್ತಿಲ್ಲ ಪ್ರಿಯರೇ. ನೀನು ಜೀವಂತವಾಗಿರ್ತೀಯೋ ಗೊತ್ತಿಲ್ಲ ಪ್ರಿಯರೇ, ನೀನು ಮರಣ ಹೊಂದುತ್ತೀಯೋ ಬದುಕುತ್ತೀಯೋ ಗೊತ್ತಿಲ್ಲ. 2021 ಪ್ರಿಯರೇ ತಿಳಿಲಾರದಂತ ಒಂದು ವರ್ಷವಾಗಿದೆ. ಎಚ್ಚರವಾಗಿರಿ ಪ್ರಿಯರೇ. ದಿಸ್ ಇಸ್ ಅ ರೀಸನ್ ಯು ನೀಡ್ ಟು ಪ್ರಿಪೇರ್ ಯುವರ್ಸೆಲ್ಫ್. ಅದಕ್ಕಾಗಿ ಇದೇ ಕಾರಣದಿಂದ ನಿಮ್ಮನ್ನು ನೀವು ಸಿದ್ಧಪಡಿಸಿಕೊಳ್ಳಬೇಕು ಪ್ರಿಯರೇ. ಗೊತ್ತಿಲ್ಲ, ಒಂದು ಬೆಳಗ್ಗೆ ಮುಂಚಾನೆ ಕನ್ನಡ ನ್ಯೂಸ್ ನಲ್ಲಿ, TV9 ನಲ್ಲಿ ಒಂದು ಚಿತ್ರ ತೋರಿಸ್ತಾ ಇದ್ದೆ, ನಾವು ಚಾಕು ಬಿತ್ತಿದ್ದೀವಿ ಪ್ರಿಯರೇ. ಅಲ್ಲಿ ತೋರಿಸಿದಾಗ ಅಲ್ಲಿ ಏನ್ ಹೇಳಿದ್ರು ಗೊತ್ತ್ರಿ, ಒಂದು ಹುಡುಗಿ ತನ್ನ ಮನೆಯಲ್ಲಿ ತನ್ನ ತಂದೆ ತಾಯಿಗೆ ಹೇಳಿ ಬರ್ತಾಳೆ, ಏನಂತಂದ್ರೆ, ನಾನು ಕಾಲೇಜ್ಗೆ ಹೋಗ್ತಾ ಇದ್ದೇನೆ, ನಾನು ಹೋಗ್ತಾ ಇರ್ಬೇಕಾದ್ರೆ ಆ ದೇಶಪಾಂಡೆ ನಗರದಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅವನ ಆಕೆಯನ್ನು ಪ್ರೀತಿಸಿದ ಒಬ್ಬ ವ್ಯಕ್ತಿಯು ಆತನ ಏನ್ ಮಾಡ್ತಾನೆ, ತಲವಾರು ತೆಗೆದುಕೊಂಡು ಕಂಟಿನ್ಯೂಸ್ ಆಕೆಗೆ ಹೊಡೆದು ಬೆನ್ನಿಗೆ ಹೊಡಿತಾ ಇರ್ತಾನೆ, ರಕ್ತ ಚಿಮ್ಮುತ್ತಾ ಇರ್ತದೆ ಪ್ರಿಯರೇ. ಆ ಸ್ಪಾಟಿಗೆ ನಾವು ಹೋಗಿ ನೋಡಿದಾಗ ಪ್ರಿಯರೇ ಅವ್ರಿಗೆ ಯಾರು ಹಿಡಿಲಿಕ್ಕೆ ಸಾಧ್ಯ ಇಲ್ಲ. ಆಕೆ ಹೇಳಿ ಬಂದಿದ್ದರೆ ಎಲ್ಲ ಒಳ್ಳೇದಾಗಿ ಬರ್ತದೆ ಅಂತ, ನಾನು ಹೋಗಿ ವಾಪಸ್ ಬರ್ತೇನೆ ಅಂತ ಹೇಳಿದ್ದೆ. ಗೊತ್ತಿಲ್ಲ ಪ್ರಿಯರೇ, ಗೊತ್ತಿರಲಾರದಂತ ವರ್ಷಕ್ಕೆ ಕಾಲಿಡುತ್ತಾ ಇದ್ದೀರಿ. ಎಚ್ಚರವಾಗಿದೆ. ಗಟ್ಟಿ ಇರ್ತೇನೆ. ಎಕ್ಸಾಕ್ಟ್ಲಿ 8 ತಿಂಗಳ ಹಿಂದೆ ನನ್ನ ತಂದೆ ಬಹಳ ಗಟ್ಟಿಯೇ ಇದ್ದರು. ನಮ್ಗೆ ಗೊತ್ತಿರ್ಲಿಲ್ಲ. ಒಂದು ದಿವಸ ಬಿದ್ದಾಗ ನಾವು ಆಸ್ಪತ್ರೆಗೆ ಕರ್ಕೊಂಡು ಹೋದಾಗ ಪ್ರಿಯರೇ ಎಲ್ಲ ಓಕೆ ಆಗ್ತದೆ ಅಂತ ವಿಚಾರ ಮಾಡಿದ್ವು ಪ್ರಿಯರೇ. ಅವಾಗ ಹೇಳಿದ್ರು, ಒಂದು ಬ್ಲಡ್ ಕ್ಲಾಟ್ ಆಗಿ ಅವ್ರ ತಲೆಯಲ್ಲಿ ಏನಾಗಿದೆ, ಅವ್ರಿಗೆ ಎಲ್ಲ ಇದು ಹೋಗ್ತಾ ಇದೆ, ಸ್ಲೋ ಆಗಿ ಅವ್ರಿಗೆ ಕಣ್ಣುಗಳು ಮಂಚು ಆಗ್ಲಿಕ್ಕೆ ಪ್ರಾರಂಭವಾಯಿತು, ನಡಿಲಿಕ್ಕೆ ಬರಲಿಲ್ಲ ಪ್ರಿಯರೇ. 8 ತಿಂಗಳಾದ ನಂತರ ಅವ್ರ ತಂದೆ ದೇವರು ಅವ್ರ ಕಡೆ ಕರ್ಕೊಂಡು ಬಂದಿ ಪ್ರಿಯರೇ. ಗೊತ್ತಿಲ್ಲ, ನಮ್ಗೆ ಗೊತ್ತಿರ್ಲಿಲ್ಲ. ನಾವು ವಿಚಾರ ಮಾಡಿದೆವು, ಈ ಜನವರಿ ಅವ್ರ ಹುಟ್ಟಿದ ಬಗ್ಗೆ ಉತ್ತಮವಾಗಿ ಸಿದ್ಧತೆ ಮಾಡಿಕೊಳ್ಳೋಣ. ಏನಾದ್ರು ಗಟ್ಟಿ ರೀತಿಯಾಗಿ ಆಲೋಚನೆ ಮಾಡಬೇಡ. ನಾನು ಯಮನಸ್ಥನಾಗಿದ್ದೇನೆ, ಬಹಳ ಗಟ್ಟಿ ಇರ್ತೇನೆ, ನಾನು ಬಹಳ ಚಂದ ಇದ್ದೇನೆ, ನನಗೆ ಏನಾಗುವುದಿಲ್ಲ ಅಂದು ಗೊತ್ತಿರಲಾರದಂತ ವರ್ಷ. ಕರೆಕ್ಟ್. ಅದಕ್ಕಾಗಿ ನೀನು ಸಿದ್ಧಪಡಿಸ್ಕೋಬೇಕು. ಸೆಕೆಂಡ್ ಒನ್, ಗೊತ್ತಿರಲಾರದಂತ ಅಷ್ಟೇ ಅಲ್ವೇ, ಅನ್ನೋನ್ ಇನ್ಸಿಡೆಂಟ್ಸ್, ಗೊತ್ತಿರಲಾರದಂತ ಘಟನೆಗಳು ಆಗ್ತದೆ. ದೇರ್ ಆರ್ ಗೋಯಿಂಗ್ ಟು ಬಿ ಅನ್ನೋನ್ ಇನ್ಸಿಡೆಂಟ್ಸ್, ಗೊತ್ತಿರಲಾರದಂತ ಘಟನೆಗಳು, ಆ ಊಹಿಸಲಾರದಂತ ಘಟನೆಗಳು ಆಗ್ತವೆ.
ಏನಾಗ್ತಿದೆ ಗೊತ್ತಿಲ್ಲ, ಎಂತ ಘಟನೆಗಳು ನಿನ್ನ ಜೀವಿತದಲ್ಲಿ ನಡೀತದೆ ಗೊತ್ತಿಲ್ಲ. ಪ್ರಿಯರೇ, ಯಾರು ನಿನ್ನೊಟ್ಟಿಗೆ ಇದ್ದಾರೋ ಇರ್ತಾರೋ ಇಲ್ಲೋ ಗೊತ್ತಿಲ್ಲ. ಯಾವ್ಯಾವ ಘಟನೆ ನಡೀತದೆ ಗೊತ್ತಿಲ್ಲ. ವೇಗವಾಗಿ ದೇವರು ಈ ಸಾರಿ ನಿಮ್ಮನ್ನು ಮೇಲೆ ಎತ್ತಬಹುದು ಪ್ರಿಯರೇ. ಇಲ್ಲದಿದ್ದರೆ ಪ್ರಿಯರೇ, ನಿಮ್ಮ ಜೀವಿತಗಳಿಗೆ ಏನು ಪಾಠ ಕಲಿಸಲಿಕ್ಕೆ ದೇವರು ನಿಮ್ಮನ್ನು ಏನ್ ಮಾಡಬಹುದು ಪ್ರಿಯರೇ, ಒಂದು ಕಠಿಣ ಸಮಯದಲ್ಲಿ ತೆಗೆದುಕೊಂಡು ಹೋಗಬಹುದ್ರಿ. ಇಲ್ಲದಿದ್ದರೆ ಪ್ರಿಯರೇ, ನಿನ್ನ ಸ್ವತಃ ಮೂರ್ಖತನದಿಂದ ನಿನ್ನ ಜೀವಿತಗಳು ನೀನು ಹಾಳು ಮಾಡಿಕೊಳ್ಬಹುದು ಪ್ರಿಯರೇ. ನಿನ್ನ ಜೀವಿತಕ್ಕೆ ನೀನೇ ಘಟನೆಗೆ ನೀನೇ ಕಾರಣವಾಗಿರುತ್ತಿ ಪ್ರಿಯರೇ. ಎಚ್ಚರವಾಗಿದೆ. ಅನ್ನೋನ್ ಇನ್ಸಿಡೆಂಟ್ಸ್ ಗೊತ್ತಿರಲಾರದಂತ ಘಟನೆಗಳು. ವಾವ್, ಎಲ್ಲ ಒಳ್ಳೇದಾಗ್ತಾ ಇದೆ, ಎಲ್ಲ ಚಲೋ ನಡೀತದೆ. ನಮ್ಮ ಮಕ್ಕಳು ಎಲ್ಲರೂ ವಿಚಾರ ಮಾಡಿದ್ದೇನೆ, ವಾವ್ 2 ತಿಂಗಳ ಲಾಕ್ಡೌನ್ ಆದ ಮೇಲೆ ಎಲ್ಲ ಒಳ್ಳೇದಾಗುತ್ತೆ. ನಾವು ಸುಟಿ ಮುಗಿದ ಮೇಲೆ ಚರ್ಚಿಗೆ ಹೋಗಿ ಇದಕ್ಕೆ ಸ್ಕೂಲಿಗೆ ಹೋಗ್ಬೇಕು ಅಂತ ಅಂದಾಗ ಎಲ್ಲ ಒಳ್ಳೇದಾಗ್ತದೆ ಅಂತ ವಿಚಾರ ಮಾಡಿದ್ದೇವೆ. ಮಕ್ಕಳಿಗೆಲ್ಲ ಸಂತೋಷ ಆಗಿದ್ದೀನಿ ಅಂತಂದ್ರೆ ಒಂದು ಗೊತ್ತಿಲ್ಲ ಆದಂತ ಘಟನೆ. ಮೋದಿಯವರು ಹೇಳಿದ್ರು ಸ್ಕೂಲ್ ಇಲ್ಲ ಅಂತಂದಾಗ ಬಹಳ ಸಂತೋಷ ಪಟ್ಟರು. ಇಡೀ ವರ್ಷ ನಾನು ಬದುಕಿದ್ದ ವರ್ಷಗಳಲ್ಲಿ ನೋಡಬೇಕಾದ್ರೆ ಮೊದಲನೇ ಸಾರಿ ಇಷ್ಟು ತಿಂಗಳುಗಳು ಸ್ಕೂಲಿಗೆ ಸೂಟಿಗಳಾಗಿದೆ. ಗೊತ್ತಿಲ್ಲ ಒಂದು ಘಟನೆ. ಒಂದು ಕಾರ್ಪೊರೇಟರ್ ಬಹಳ ಎಲ್ಲ ಕೈ ಕಾಲುಗಳಲ್ಲಿ ಬಂಗಾರಗಳು ಹಾಕಿದಂತವನು, ಕುತ್ತಿಗೆಯಲ್ಲಿ ಬಂಗಾರ ಹಾಕಿದವನು ವಿಚಾರ ಮಾಡಿದ, ವಾವ್, ನನ್ನ ಜೀವಿತ ಬಹಳ ಸುಂದರವಾಗಿರ್ತದೆ, ಸಿಕ್ಕಾಪಟ್ಟೆ ರೊಕ್ಕ ಇದೆ ನನ್ನ ಕಡೆ, ಎಲ್ಲ ಉತ್ತಮವಾಗಿ ನಡೀತದೆ ಅಂತ ಆಲೋಚನೆ ಮಾಡಿದ ಪ್ರಿಯರೇ. ಒಂದು ಬೆಳಗ್ಗೆ ಮುಂಚಾನೆ ಕೊರೋನಾ ವೈರಸ್ ನಿಂದ ಆತನಿಗೆ ಹಿಡಿಯಲ್ಪಟ್ಟದಾಗ ಹೆಣವಾಗಿ ಹೋಗ್ತಾ ಇರಬೇಕಾದ್ರೆ ಅವರ ಮನೆಯಲ್ಲಿ ಒಬ್ಬರು ಸಹ ಆತನಿಗೆ ಏನಾಗಲಿಲ್ಲ ಪ್ರಿಯರೇ. ಬಂದು ಆತನ ಹೆಣಕ್ಕೆ ಅಂತ್ಯ ಸಂಸ್ಕಾರಗಳು ಮಾಡ್ಲಿಕ್ಕೆ ಆಗ್ಲಿಲ್ಲ. ಆತನ ತೆಗೆದು ಏನ್ ಮಾಡಿದ್ರು ಗೊತ್ತ್ರಿ, ಕಟ್ಟಿಗೆ ಮೇಲೆ ಬೆಂಕಿಯದಲ್ಲಿ ಒಗೆದು ಪ್ರಿಯರೇ ಸತ್ತು ಹೋದ. ಗೊತ್ತಿಲ್ಲ ಘಟನೆಗಳು. ಮರಣ ಬರ್ತದೆ ಗೊತ್ತಿಲ್ಲ, ಆರೋಗ್ಯ ಇರ್ತದೋ ಗೊತ್ತಿಲ್ಲ. ಅನ್ನೋನ್ ಇನ್ಸಿಡೆಂಟ್ಸ್. ಎಚ್ಚರ, ಗೊತ್ತಿರಲಾರದಂತ ವರ್ಷ, ಗೊತ್ತಿರಲಾರದಂತ ಘಟನೆಗಳು. ಅಷ್ಟೇ ಅಲ್ಲದೆ ಅನ್ನೋನ್ ವೇಸ್, ಗೊತ್ತಿರಲಾರದಂತ ಮಾರ್ಗಗಳು. ಯು ಡೋಂಟ್ ನೋ ವಿಚ್ ವೇ ಇಸ್ ಗೋಯಿಂಗ್ ಟು ಹ್ಯಾಪನ್. ನಿನ್ನ ಜೀವಿತ ಯಾವ ಮಾರ್ಗಕ್ಕೆ ತೆಗೆದುಕೊಳ್ತಿದೋ ಗೊತ್ತಿಲ್ಲ ನನಗೆ. ಎಲ್ಲಾದ್ರೂ ಒಳ್ಳೆಯದೇ ಆಗ್ತಿರೋದು ಏನೋ ಆಲೋಚಿಸಬೇಡ್ರಿ, ಬಯಸಬೇಡ್ರಿ. ಗೊತ್ತಿರಲಾರದಂತ ಮಾರ್ಗಗಳು. ಯಾವ್ಯಾವ ಮಾರ್ಗದಲ್ಲಿ ನೀವು ಹೋಗ್ತಾ ಇದ್ದೀರೋ ಪ್ರಿಯರೇ, ಯಾವ ಮಾರ್ಗದಲ್ಲಿ ಎಷ್ಟೋ ಸಾರಿ ಆ ಮಾರ್ಗಗಳು ನಿನಗೆ ಆಶೀರ್ವಾದವಾಗ್ತದೋ ಇಲ್ಲವೋ ನಮಗೆ ಗೊತ್ತಿಲ್ಲ. ವಿಚಾರ ಮಾಡ್ರಿ ಪ್ರಿಯರೇ, ಗೊತ್ತಿರಲಾರದಂತ ಮಾರ್ಗಗಳು. ಮುಂದಿನ ವರ್ಷ ಪ್ರಿಯರೇ, ಈ ಗೊತ್ತಿರಲಾರದಂತ ಮಾರ್ಗಗಳು ನೀವು ಏನ್ ಮಾಡ್ತೀರಿ ಪ್ರಿಯರ, ಒಳಗೆ ಪ್ರವೇಶ ಮಾಡ್ತಾ ಇರಬೇಕಾದ್ರೆ ಆ ಮಾರ್ಗವು ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗ್ತದೆ ನಿಮಗೆ ಗೊತ್ತಿಲ್ಲ. ಮಾರ್ಗವು ಯಾವ ಹಂತಕ್ಕೆ ತೆಗೆದುಕೊಂಡು ಯೆಹೋಶುವನು ಯಾವಾಗ ಪ್ರಿಯರೇ ಯೋರ್ದಾನ್ ಹೊಳೆಯ ಬಳಿಗೆ ಆತನ ನಿಲ್ಲಿಸಿದನೋ, ಆತನ ಹೇಳಿದ್ದೇನೆ ಅಂತಂದ್ರೆ, ನೀವು ದಾಟಿದಾಗ ಏನಾಗ್ತದೆ ನಿಮಗೆ ಗೊತ್ತಿಲ್ಲ, ಯಾವ ಮಾರ್ಗ ತೆಗೆದುಕೊಳ್ತದೆ ಗೊತ್ತಿಲ್ಲ, ಯಾವ ಘಟನೆಗಳಾಗ್ತದೆ ನಿನಗೆ ಗೊತ್ತಿಲ್ಲ. ಅಷ್ಟೇ ಇಲ್ಲ ಪ್ರಿಯರೇ, 4ನೇದು ಒಂದು ಸಂಗತಿ ಇದೆ ಪ್ರಿಯರೇ, ಗೊತ್ತಿರಲಾರದಂತ ವೈರಿಗಳು ಹೇಳ್ತಾರೆ ಪ್ರಿಯರೇ. ಅನ್ನೋನ್ ಎನಿಮೀಸ್, ಅನ್ನೋನ್ ಎನಿಮೀಸ್, ಗೊತ್ತಿರಲಾರದಂತ ವೈರಿಗಳು. ಬೈಬಲ್ ಅಲ್ಲಿ ಹೇಳ್ತದೆ ಪ್ರಿಯರೇ, ಅವ್ರಿಗೆ ಗೊತ್ತಿದ್ದು ಒಂದೇ ಒಂದು ವೈರಿ, ಅದು ಐಗುಪ್ತ ದೇಶದವರಂತ ಅಚ್ಚೆ ಗೊತ್ತಿತ್ತು ಪ್ರಿಯರೇ. ಆದ್ರೆ ಅವ್ರಿಗೆ ಇದು ಗೊತ್ತಿಲ್ಲ, ಕನಾನೀಯರು, ಹಿತ್ತಿಯರು, ಗಿತ್ತಿಯರು, ಪರ್ಸಿಯರು ಇವರೆಲ್ಲ ಇದ್ದಾರೆ, ಇವ್ರನ್ನೆಲ್ಲ ನಾವು ಎದುರಿಸಬೇಕು ಗೊತ್ತಿಲ್ಲ. ಅನ್ನೋನ್ ಎನಿಮೀಸ್. ನಿಮ್ಮೊಟ್ಟಿಗೆ ಇದ್ದಿದ್ದೆ ನಿಮಗೆ ವಿರುದ್ಧವಾಗಿ ನಿಲ್ಲುವಂತ ಬಹಳ ಮಂದಿ. ಹೊರಗಿನಿಂದ ಒಳಗೆ ಬರಬಹುದು, ಒಳಗಿನಿಂದ ಹೊರಗೆ ಹೇಳಬಹುದು. ವೈರಿಗಳು ಬಂದೇ ಬರ್ತಾರೆ. ಈ ವರ್ಷ ಬರುವಂತ ವರ್ಷ ಬಹಳ ಸರಳವಾಗಿ ಹೋಗ್ಬಿಡ್ತದೆ. ಇಲ್ಲ, ನಿನಗೆ ಹೋರಾಟ ಇದ್ದೇ ಇರ್ತದೆ ಪ್ರಿಯರ. ನನ್ನ ಮಾತುಗಳು ಬರೆದಿಟ್ಟುಕೊಂಡು, ನಿನ್ನ ಜೀವಿತದಲ್ಲಿ ಹೋರಾಟಗಳು ಇದ್ದೇ ಇರ್ತದೆ. ವೈರಿಗಳು ಎದ್ದೇ ಇರುತ್ತಾರೆ ಪ್ರಿಯರೇ. ನೀನು ಯುದ್ಧ ಮಾಡಲೇಬೇಕು. ಯು ಶುಡ್ ಫೈಟ್. ವಿಚಾರ ಮಾಡಿ, ನಿನ್ನ ಸ್ವಂತದವರು ನಿಮ್ಮ ತಂದೆಯಾಗಲಿ ತಾಯಿಗಾಗಲಿ ನಿನ್ನ ಅಕ್ಕ ತಂಗಿಗಾಗಿ ಹೊಡೆದು ಹೊರಗೆ ಹಾಕಿದಾಗ ನಿನ್ನ ಸ್ವಂತದವರೇ ಅಂತ ಆಲೋಚನೆ ಮಾಡಿದ್ರಲ್ಲ, ಗೊತ್ತಿರಲಿಲ್ಲ ಯಾವ ಮಾರ್ಗ. ಎಲ್ಲ ಒಳ್ಳೇದಾಗಿತ್ತು, ಗೊತ್ತಿರಲಾದಂತ ವೈರಿಗಳು ಹೇಳ್ತಾರೆ. ಅಷ್ಟೇ ಅಲ್ಲ ಪ್ರಿಯರೇ, ಯು ಹ್ಯಾವ್ ಅನ್ ಅನ್ನೋನ್ ಡೆಸ್ಟಿನಿ. ಗೊತ್ತಿರಲಾರ್ದಂತ ಗುರಿಗಳಿಗೆ ನೀವು ಹೋಗ್ತೀರಿ.
ಇವತ್ತು ಹೊಸ ವರ್ಷ ಪ್ರಾರಂಭ ಮಾಡಿದೆ, ಅಥವಾ ದಿವಸದ ಅಂತ್ಯದಲ್ಲಿ ಏನಾಗ್ತದೆ ನಮ್ಗೆ ಗುರಿ ಗೊತ್ತಿಲ್ಲ. ಏನಾಗ್ತದೆ ಬೇರೆ ಆಲೋಚನೆ ಮಾಡಿ. You need to prepare. ನೀವು ಸಿದ್ಧರಾಗಬೇಕು ಪ್ರಿಯರೇ. ಈ ಬರುವ ವರ್ಷಕ್ಕೆ ನಿಮ್ಮನ್ನು ನೀನು ಸಿದ್ಧಪಡಿಸಿಕೊಳ್ಳಲೇಬೇಕು ಪ್ರಿಯರೇ. ಇಲ್ಲದಿದ್ದರೆ ಪ್ರಿಯರೇ ನಿನ್ನ ಜೀವನವು ಅಷ್ಟೇ ಸರಳವಾಗಿರುತ್ತದೆ. ಆಲೋಚನೆ ಮಾಡಬೇಡ. ಎವ್ರಿಥಿಂಗ್ ಇಸ್ ನಾಟ್ ಗೋಯಿಂಗ್ ಟು ಬಿ ಓಕೆ. ಎಲ್ಲ ಸಂಗತಿಗಳು ಸರಳವಾಗಿ ಹೋಗ್ತದೆ. ವಿಚಾರ ಮಾಡಬೇಡ. ವಿಚಾರ ಮಾಡ. ಯು ವಿಲ್ ಹ್ಯಾವ್ ಅನ್ನೋನ್ ಇಯರ್. ಗೊತ್ತಿರಲಾರ್ದಂತ ವರ್ಷವೇ, ಗೊತ್ತಿರಲಾರ್ದಂತ ಘಟನೆಗಳು ಪ್ರಿಯರೇ, ಗೊತ್ತಿರಲಾರ್ದಂತ ಮಾರ್ಗಗಳು, ಗೊತ್ತಿರಲಾರ್ದಂತ ವೈರಿಗಳು, ಗೊತ್ತಿರಲಾರ್ದಂತ ಗುರಿಗಳು ನಿನ್ನ ಮುಂದೆ ಮುಂದಿನ ವರ್ಷ ಬಂದು ನಿಂದಿರುತ್ತದೆ ಪ್ರಿಯರೇ. ನೆಕ್ಸ್ಟ್ ಇಯರ್ ದಿಸ್ ಆಲ್ ಥಿಂಗ್ಸ್ ವಿಲ್ ಅಂಡರ್ಸ್ಟ್ಯಾಂಡ್. ಬಿ ಕೇರ್ಫುಲ್. ಎಚ್ಚರ. ಅದಕ್ಕಾಗಿ ಯೆಹೋಶುವನು ಬಹಳ ಚಂದದ ಮಾತು ಹೇಳ್ತಾನೆ. ಆತ ಹೇಳ್ತಾನೆ, ಹಿಂದೆಂದೂ ನೀವು ಅಲ್ಲಿ ಹೋಗಲಿಲ್ಲ. ಯು ನೆವರ್ ನ್ಯೂ ದಟ್. ವಾಟ್ ಅ ಟೈಮ್, ವಾಟ್ ಅ ವರ್ಡ್ ದಟ್ ವಾಸ್. ಅದೆಂತ ಸುಂದರವಾದಂತ ಒಂದು ಪದ. ನೀವು ಯಾವಾಗಲೂ ಆ ಭಾಗದಲ್ಲಿ ಹೋಗಲಿಲ್ಲ, ಗೊತ್ತಿಲ್ಲ. Now I will tell you certain things which will be very helpful for you. ನಾನು ನಿಮಗೆ ಎರಡನೇ ಒಂದು ಸಂಗತಿ ನಿಮಗೆ ಹೇಳ್ತಾ ಇದ್ದೇನೋ ಅದು ನಿಮಗೆ ಸಹಾಯವಾಗ್ತದೆ. The ways to prepare yourself for the coming year. ಹೊಸ ವರ್ಷಕ್ಕೆ ನಿಮಗೆ ಹೇಗೆ ಸಿದ್ಧ ಮಾಡಿಕೊಳ್ಳಬೇಕು. How to prepare yourself for the new year. ಈ ಹೊಸ ವರ್ಷಕ್ಕೆ ನಿಮ್ಮನ್ನು ಹೇಗೆ ಸಿದ್ಧ ಮಾಡಿಕೊಳ್ಳಬೇಕು ಅದು ನಿಮಗೆ ನಾನು ಹೇಳ್ತೇನೆ ಪ್ರಿಯರೇ. ಇದನ್ನು ನಾನು ನಿಮಗೆ ಹೇಳ್ತಾ ಇರಬೇಕಾದ್ರೆ I will give you 100% guarantee on this words. ಈ ವಚನಗಳ ಮೇಲೆ ನಿನಗೆ 100ಕ್ಕೆ 100 ಗ್ಯಾರಂಟಿ ನಾನು ನಿಮಗೆ ಕೊಡ್ತೇನೆ. 100%. And this is going to be a blessing. ಅದು ನಿಮಗೆ ಸಹಾಯವಾಗೇ ಆಗ್ತದೆ ಪ್ರಿಯರೇ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಬಹಳ ಬಹಳ ಪ್ರಾಮುಖ್ಯವಾಗಿರ್ರಿ. ಯಾಕೆ ಅಂತಂದ್ರೆ ದಿಸ್ ವಿಲ್ ಟೆಲ್ ಯು ವಾಟ್ ಯು ನೀಡ್ ಟು ಡೂ. ನೀವು ಏನು ಮಾಡಬೇಕು ಎಂಬುದಕ್ಕಾಗಿ ಅದೇನಾಗ್ತದೆ ಪ್ರಿಯರೇ, ನಿಮಗೆ ಸಹಾಯ ಮಾಡ್ತದೆ ಪ್ರಿಯರೇ. ಅದು ನಿಮಗೆ ಏನಾಗ್ತದೆ ಪ್ರಿಯರೇ, ನಿಮಗೆ ಆಶೀರ್ವಾದಗಳು ಆಗುವಂಥದ್ದು ಆಗಿದೆ ಪ್ರಿಯರೇ. ಫಸ್ಟ್ ಒನ್, ಮೊದಲು ಪ್ಲೇಸ್ ಯುವರ್ ಲೈಫ್ ಇನ್ ದ ಹ್ಯಾಂಡ್ಸ್ ಆಫ್ ಗಾಡ್. ನಿನ್ನ ಜೀವಿತವನ್ನು ದೇವರ ಕೈಯಲ್ಲಿ ಒಪ್ಪಿಸಿಕೊ. ನಿನ್ನ ಜೀವಿತವನ್ನು ದೇವರ ಕೈಯಲ್ಲಿ ಒಪ್ಪಿಸಿಕೊಡು. ನಿನ್ನ ಜೀವಿತವನ್ನು ದೇವರ ಕೈಯಲ್ಲಿ ಒಪ್ಪಿಸಿಕೊಳ್ಳಿ. 5ನೇ ವಚನ ಓದಿಕೊಂಡು ದಯಮಾಡಿ. 3ನೇ ಅಧ್ಯಾಯ 5ನೇ ವಚನ. ಇದಲ್ಲದೆ ಯೆಹೋಶುವನು ಜನರಿಗೆ You know what the Bible says? ಸತ್ಯವೇದ ಹೇಳ್ತಿದೆ ಗೊತ್ತ್ರಿ? Consecrate yourself. ನಿನ್ನನ್ನು ನೀನು ಏನ್ ಮಾಡಿಕೋ? ಶುದ್ಧಪಡಿಸಿಕೋ. And God will do miracles, the Bible says. ಸತ್ಯವೇದ ಹೇಳ್ತಿದೆ ದೇವರು ಅದ್ಭುತವನ್ನು ಆತನು ಮಾಡುತ್ತಾನೆ. ನಿನ್ನನ್ನು ನೀನು ಶುದ್ಧಪಡಿಸಿಕೋ, ದೇವರು ನಿನ್ನ ಜೀವಿತದಲ್ಲಿ ಅದ್ಭುತವನ್ನು ಮಾಡುತ್ತಾನೆ. ಈಗ ನೆನಪಿಟ್ಟುಕೊಳ್ಳ್ರಿ ಪ್ರಿಯರೇ, ಗೊತ್ತಿರಲಾರ್ದಂತ ವರ್ಷ, ಗೊತ್ತಿರಲಾರ್ದಂತ ಮಾರ್ಗಗಳು ಪ್ರಿಯರೇ, ಗೊತ್ತಿರಲಾರ್ದಂತ ಗುರಿಗಳು ಪ್ರಿಯರೇ, ಯಾವ ಸಂಗತಿಗಳು ನಮಗೆ ಗೊತ್ತಿಲ್ಲ ಪ್ರಿಯರೇ. ನಥಿಂಗ್ ವಿ ನೋ. ಆದ್ರೆ ದೇವರು ಇವತ್ತು ಏನ್ ಹೇಳ್ತಿದ್ದಾನೆ ಗೊತ್ತ್ರಿ? ನಿನ್ನನ್ನು ನೀನು ಶುದ್ಧಪಡಿಸಿಕೋ, ನಾನು ಅದ್ಭುತಗಳನ್ನು ಮಾಡುತ್ತೇನೆ ಪ್ರಿಯರೇ. That means 2021 will be a year of miracle if you know how to prepare yourself. ನಿನ್ನನ್ನು ನೀನು ಸಿದ್ಧಪಡಿಸಿಕೊಳ್ಳುವುದಾಗಿ ಗೊತ್ತಿದ್ದರೆ ಪ್ರಿಯರೇ, ನೆನಪಿಟ್ಟುಕೊಳ್ಳ್ರಿ ಪ್ರಿಯರೇ, 2021ನೇ ವರ್ಷ ನಿನ್ನ ಜೀವಿತದಲ್ಲಿ ಅದ್ಭುತದ ವರ್ಷವಾಗಿರುತ್ತದೆ ಪ್ರಿಯರೇ. That's what the Bible says. ಸತ್ಯವೇದ ಅದೇ ಹೇಳ್ತದೆ ಪ್ರಿಯರೇ. Place your life into the hands of God by consecrating yourself. ನಿನ್ನನ್ನು ಶುದ್ಧಪಡಿಸುವುದರ ಮೂಲಕ ಪ್ರಿಯರೇ, ನಿನ್ನ ಜೀವಿತವನ್ನು ದೇವರಿಗೆ ಮುಡುಪಾಗಿ ಇಡ್ರಿ. Tell God, ದೇವರಿಗೆ ಹೇಳ್ರಿ, ಸ್ವಾಮಿ ಯಾವುದೇ ಘಟನೆಗಳಾಗಲಿ ಏನೇ ಆಗಲಿ ಸ್ವಾಮಿ, ನಾನು ನಿನ್ನವನು ಸ್ವಾಮಿ. God, I am yours. ಪ್ರಿಯರೇ, ಎಲ್ಲಿವರೆಗೂ ನನ್ನನ್ನು ಎಚ್ಚರಿಸ್ರಿ, ನನ್ನನ್ನು ಗಮನಿಸ್ರಿ. ಎಲ್ಲಿವರೆಗೂ ನಿನ್ನ ಜೀವಿತವನ್ನು ನಿನ್ನ ಕೈಯಲ್ಲಿ ನೀನು ತೆಗೆದುಕೊಂಡು ಹೋಗ್ತೀಯೋ, ಮಾರ್ಕ್ ಮೈ ವರ್ಡ್, ನನ್ನ ಮಾತುಗಳನ್ನು ನೆನಪಿಟ್ಕೊಳ್ರಿ, ಯು ಆರ್ ಇನ್ ಡೇಂಜರ್. ನೀನು ಅಪಘಾತದಲ್ಲಿ ಇದ್ದೀವಿ.
ಎಲ್ಲಿವರೆಗೂ ಪ್ರಿಯರೇ ನಿನ್ನ ಜೀವಿತವನ್ನು ದೇವರ ಕೈಯಲ್ಲಿ ಇಡುತ್ತೀಯೋ ನೀನು ಭದ್ರನಾಗಿದ್ದೀವಿ. ಯು ಆರ್ ಸೇಫ್. ಬರ್ದಿಟ್ಕೋ. ಅದೇ ಹೇಳಿದೆ ಪ್ರಿಯ, ನನ್ನ ಕಡೆ ಬಹಳ ಬಲವಿದೆ, ನಾನು ಬಹಳ ಗಟ್ಟಿದ್ದೇನೆ. ಏನಾಗ್ತದೆ ನಿಮ್ಗೆ ಗೊತ್ತಿಲ್ಲ. ವಿಚಾರ ಮಾಡಬೇಡ, ನಾನು ಬಹಳ ಗಟ್ಟಿದ್ದೇನೆ. ಲೈಫ್ ಇಸ್ ಗೋಯಿಂಗ್ ಟು ಟೇಕ್ ಎ ಟರ್ನ್. ಜೀವನ ಒಂದು ಸುತ್ತು ವ್ಯತ್ಯಾಸಗಳು ತೆಗೆದುಕೊಳ್ತದೆ. ರಿಮೆಂಬರ್ ದಿಸ್, ಇದನ್ನ ನೆನಪಿಟ್ಟುಕೊಳ್ಳ್ರಿ. ಪ್ಲೇಸ್ ಯುವರ್ ಲೈಫ್ ಇನ್ ಟು ದ ಹ್ಯಾಂಡ್ಸ್ ಆಫ್ ಗಾಡ್. ದೇವರ ಕೈಯಲ್ಲಿ ನಿನ್ನ ಜೀವಿತವನ್ನು ಏನ್ ಮಾಡು ಪ್ರಿಯರೇ, ಒಪ್ಪಿಸಿಕೊಡ್ರಿ. Tell God, ದೇವರಿಗೆ ಹೇಳ್ರಿ, ಸ್ವಾಮಿ ಯು ಲೀಡ್ ಮೈ ಲೈಫ್. ಸ್ವಾಮಿ ನನ್ನ ಜೀವಿತವನ್ನು ನಿನ್ನ ಕೈಯಲ್ಲಿ ಕೊಟ್ಟಿದ್ದೆ, ನೀನು ನಡೆಸು ಸ್ವಾಮಿ, ನೀನು ನಡೆಸು. ಕರೆಕ್ಟ್. ಇದು ನಡೆಸ್ಕೊಂಡು ಇಲ್ಲದಿದ್ರೆ ಬಹಳ ಕಠಿಣ ಮಾತು. ಸೆಕೆಂಡ್ ಒನ್, ಎರಡನೇದು, ಪ್ಯಾಟರ್ನ್ ಯುವರ್ ಲೈಫ್ ವಿತ್ ಗಾಡ್. ನಿನ್ನ ಜೀವಿತವನ್ನು ದೇವರ ಒಟ್ಟಿಗೆ ರೂಪಿಸಿಕೊಳ್ಳಿ. ಪ್ಯಾಟರ್ನ್ ಯುವರ್ ಲೈಫ್ ವಿತ್ ಗಾಡ್. ನಿನ್ನ ಜೀವಿತವನ್ನು ದೇವರ ಒಟ್ಟಿಗೆ ಏನ್ ಮಾಡು ಪ್ರಿಯರೇ, ನೀನು ರೂಪಿಸಿ. ಕರೆಕ್ಟ್. You don't know how to pattern your life. ನಿನ್ನ ಜೀವಿತವನ್ನು ದೇವರೊಟ್ಟಿಗೆ ಹೆಂಗೆ ರೂಪಿಸುವುದು ನಿನಗೆ ಗೊತ್ತಿಲ್ಲ ಅಂತಾರೆ ಪ್ರಿಯರೇ. It's going to be a big problem. ಇನ್ನು ದೊಡ್ಡ ಸಮಸ್ಯೆ ಬರುತ್ತೆ. ದೇವರು ಏನು ಎದಕ್ಕಾಗಿ ನಿನ್ನನ್ನು ಕರೆದಿದ್ದಾನೆ ಅದು ನೀನು ಗುರುತಿಸದೆ ಹೋದರೆ ಪ್ರಿಯರೇ, ನಿನ್ನ ಜೀವಿತ ಬಹಳ ಕಠಿಣ ಆಗ್ತದೆ. ಪ್ರಿಯರೇ, if you are in the will of God, ನೀನು ದೇವರ ಚಿತ್ತದಲ್ಲಿ ನೀನು ಇದ್ದರೆ ಪ್ರಿಯರೇ, you live a very safer life. ನೀನು ಏನಾಗ್ತಿ ಪ್ರಿಯರೇ, ಭದ್ರವಾದಂತ ಒಂದು ಜೀವನ ಬರ್ತದೆ. I'm not telling you not to face problems. ನಾನು ನಿಮಗೆ ಹಿಂಗೆ ಹೇಳ್ತಾ ಇಲ್ಲ, ನೀನು ಸಮಸ್ಯೆಗಳನ್ನು ಎದುರಿಸುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಪ್ರಾಬ್ಲಮ್ ಬೇಕಾ, ಸಮಸ್ಯೆಗಳು ಬರಬಹುದ್ರಿ. ಬಟ್ when you are in the will of God, ಯಾವಾಗ ನೀನು ದೇವರ ಚಿತ್ತದಲ್ಲಿ ಇರ್ತೀಯೋ, let me tell you, you are always safe. Pattern your life exactly like the will of God. ದೇವರ ಚಿತ್ತ ಏನು ಹೇಳ್ತದೆ ಅದು ಕಲಿ. ಸಮಯ ಜಾಸ್ತಿ ಪ್ರಿಯರೇ, ದೇವರು ಬಿಟ್ಟು ಕಳಿಬೇಡ್ರಿ. ರವಿವಾರದಿಂದ ರವಿವಾರಕ್ಕೆ ಬರುವಂತ ಕ್ರೈಸ್ತರಾಗಬೇಡ್ರಿ. ಸ್ವಲ್ಪ ದಿನ ಯಾರು ಓದಿದ್ದೀರಿ, ಬೈಬಲ್ ಅದಕ್ಕಿಂತ ಜಾಸ್ತಿ ಗೊತ್ತಿದ್ದೇವೆ, ಅದಕ್ಕಾಗಿ ರವಿವಾರದಿಂದ ರವಿವಾರ ಬರ್ತಾ ಇದ್ದೇವೆ, ನಾವು ಕಲಿತಾ ಇದ್ದೇವೆ. ಪ್ಯಾಟರ್ನ್ ಇರಲ್ಲ, ನಿನ್ನ ಜೀವಿತಗಳನ್ನು ರೂಪಿಸಿ. ಅಷ್ಟೇ ಅಲ್ಲ ಪ್ರಿಯರೇ, there's a fourth one, third one, ಮೂರನೇ ಒಂದು ಸಂಗತಿ ಇದೆ. Pasture your life with the word of God. ದೇವರ ವಾಕ್ಯದಿಂದ ನಿನ್ನ ಜೀವಿತಗಳನ್ನು ತುಂಬಿಕೊಳ್ಳು. Pasture your life with the word of God. ದೇವರ ವಾಕ್ಯದಿಂದ ಪ್ರಿಯರೇ, ನಿನ್ನ ಜೀವಿತವನ್ನು ಏನು ಮಾಡ್ರಿ, ತುಂಬಿ. ಪ್ರಿಯರೇ, ದೇವರ ವಾಕ್ಯ ಇಲ್ಲದೆ ನೀನು ಬದುಕಲಿಕ್ಕೆ ಆಗುವುದಿಲ್ಲ. ದೇವರ ವಾಕ್ಯ ನಿನ್ನ ಜೀವಿತಕ್ಕೆ ಬಹಳ ಪ್ರಾಮುಖ್ಯ. Spend your time with God's word. ದೇವರ ವಾಕ್ಯವನ್ನು ಓದ್ರಿ. ಆಕ್ಚುಲಿ ನಿಮಗೆ ಸಮಯ ಇಲ್ಲ, ನಾನು ತೋರಿಸ್ತೀನಿ. ದೇವರ ವಾಕ್ಯವನ್ನು ಓದ್ರಿ ಪ್ರಿಯರೇ, ದೇವರ ವಾಕ್ಯದ ಮೇಲೆ ಧ್ಯಾನಿಸ್ರಿ ಪ್ರಿಯರೇ, ದೇವರ ವಾಕ್ಯ ಏನಾಗಿದೆ ಗಮನಿಸ್ರಿ, ದೇವರ ಸತ್ಯ ಏನ್ ಹೇಳ್ತದೆ ಆಲೋಚಿಸು. ಆ ವಾಕ್ಯದಲ್ಲಿ ನೆಲೆಗೊಳ್ಳುವುದಂತ ಏನ್ ಮಾಡ್ರಿ ಪ್ರಿಯರೇ, ಪ್ರಾರಂಭ ಮಾಡಿ. ಬೈಬಲ್ ಓದುವುದಿಲ್ಲ, ಸತ್ಯವೇದ ಏನ್ ಹೇಳ್ತದೆ, ಅದು ಸತ್ಯವೇದ ಏನು ಮಾತನಾಡುತ್ತದೆ ಎಂಬುದನ್ನು ಕಲಿಯಿರಿ. ಸತ್ಯವೇದ ಪ್ರಿಯರೇ, ನಿನ್ನ ಜೀವಿತದಲ್ಲಿ ಏನನ್ನು ಉದ್ದೇಶಿಸಿದೆ ಅದನ್ನು ಗಮನಿಸಿ, ಓದಿಕೊಳ್ಳಿ. Spend your time with God's word. ಪ್ರಿಯರೇ, ನೀವು ಓದಲಿಕ್ಕೆ ಬರಲಿಲ್ಲ ಅಲ್ಲ, ಯಾರೋ ಅವ್ರ ಕಡೆ ಓದಿಸು, ಕಲಿಯಿ ದೇವರ ವಾಕ್ಯ. ಬೈಬಲ್ ಹೇಳ್ತದೆ, ನಿನ್ನ ಜೀವನದ ಪ್ರಯಾಣಕ್ಕೆ ನೀನು ಆಹಾರಗಳನ್ನು ತೆಗೆದುಕೊಳ್ಬೇಕು. ಇದೇ ಯೆಹೋಶುವನು ಬರೆದ ಪುಸ್ತಕದಲ್ಲಿ ಹೇಳ್ತದೆ, ಊಟಗಳನ್ನು ಏನು ಮಾಡ್ರಿ, ನೀವು ಸಿದ್ಧ ಮಾಡಿಕೊಳ್ಳಿ, ಊಟಗಳನ್ನು ಸಿದ್ಧ ಮಾಡಿಕೊಳ್ಳಿ. Pasture your life with the word of God. ದೇವರ ವಾಕ್ಯದಿಂದ ನಿನ್ನ ಜೀವಿತವನ್ನು ಸಿದ್ಧ ಮಾಡಿಕೊಳ್ಳಿ. Not only that, fourth one, ನಾಲ್ಕನೇದು, plan your life with God. ನಿನ್ನ ಜೀವಿತವನ್ನು ದೇವರ ಒಟ್ಟಿಗೆ ಯೋಚಿಸಿರಿ, ಆಲೋಚಿಸಿರಿ, ಯೋಜನೆಗಳು ಹಾಕಿಕೊಳ್ಳಿ. Plan your life with God.
ಪ್ರಿಯರೇ, ಬರುವ ವರ್ಷದಲ್ಲಿ ದೇವರು ಏನು ಹೇಳುತ್ತಾ ಇದ್ದಾನೋ, ಯಾವ ಹೆಜ್ಜೆಗಳು ತೆಗೆದುಕೊಳ್ಬೇಕಾಗಿದೆಯೋ, ದೇವರು ಆತನ ಮಾರ್ಗದರ್ಶನ ಏನಾಗಿದೆಯೋ ಅದನ್ನು ಆಲೋಚಿಸಿ. ವಾಟ್ ಇಸ್ ದ ಪ್ಲಾನ್? ನನ್ನ ಜೀವಿತದಲ್ಲಿ ದೇವರ ಯೋಜನೆಗಳು ಏನಾಗಿದೆಯೋ ಅದನ್ನು ಆಲೋಚಿಸಿ. ನಾನು ಹೇಳ್ತಾ ಇದ್ದೇನೆ, ಇಲ್ಲ ನನ್ನ ಜೀವನವು ದೇವರ ಯೋಜನೆ ಬಿಟ್ಟು ನೀನು ಏನು ಜೀವನ ಮಾಡ್ತಾ ಇದೆಯೋ ಪ್ರಿಯರೇ, ದೇವರು ಆ ಜೀವನವನ್ನು ಎಣಿಕೆಯಲ್ಲಿ ತೆಗೆದುಕೊಳ್ಳುವುದಿಲ್ಲ. Anything which you don't do according to the will of God, God doesn't honor that. ಅದನ್ನು ದೇವರು ಗೌರವಿಸಿ, ದೇವರನ್ನು ಲಕ್ಷಿಸಿ. ಬೈಬಲ್ ಓದ್ರಿ, ಬೈಬಲ್ ಓದ್ರಿ. There are certain years, certain ವರ್ಷಗಳಿವೆ ಬೈಬಲ್ನಲ್ಲಿ, ಅದು ಎಣಿಕೆದಲ್ಲೇ ಬರುವುದಿಲ್ಲ. ಮಲಾಕಿಯಿಂದ ಮತ್ತಾಯನ ಮಧ್ಯದಲ್ಲಿ ಕೆಲವು ವರ್ಷಗಳಿದೆ, ದೇವರಾದ ಎಣಿಸಲಿಲ್ಲ. 400 ವರ್ಷ. ಅಬ್ರಹಾಮನ 13 ವರ್ಷ ದೇವರು ಎಣಿಸಲಿಲ್ಲ. God doesn't approve certain years which are not in the list. ಯಾವ ವರ್ಷಗಳು ದೇವರ ಚಿತ್ತದಲ್ಲಿ ಇಲ್ಲವೋ ಪ್ರಿಯರೇ, ದೇವರು ಅದನ್ನು ಏನ್ ಮಾಡುವುದಿಲ್ಲ ಪ್ರಿಯರೇ, ಎಣಿಸಿಕೊಳ್ಳುವುದು. ಅದಕ್ಕಾಗಿ ಆಲೋಚಿಸಿ, ನಿನ್ನ ಜೀವಿತವನ್ನು ದೇವರೊಟ್ಟಿಗೆ ಯೋಜನೆ ಮಾಡಿ. ಸ್ವಾಮಿ, ನಾನು ಏನು ಮಾಡಬೇಕು, ಈ ಬರುವ ತಿಂಗಳಲ್ಲಿ ಏನು ಮಾಡಬೇಕು, ಯಾವ ಹೆಜ್ಜೆಗಳು ತೆಗೆದುಕೊಳ್ಬೇಕು, ಸ್ವಾಮಿ ನನಗೆ ತೋರಿಸಿ, ನನಗೆ ಹೇಳಿಸು. ಕೊನೆಯದಾಗಿ ಹೇಳಿ ನಾನು ಮುಗಿಸ್ತೇನೆ. ದ ಬ್ಲೆಸ್ಸಿಂಗ್ ಆಫ್ ಪ್ರಿಪರೇಷನ್, ಸಿದ್ಧತೆಯ ಆಶೀರ್ವಾದಗಳು. ಸಿದ್ಧತೆಯ ಆಶೀರ್ವಾದ. Okay, let me give you 3 things and finish it. 3 ಸಂಗತಿಗಳು ನಾನು ನಿಮಗೆ ಹೇಳ್ತೇನೆ ಪ್ರಿಯರೇ, ಅದಾದ ನಂತರ ನಾನು ಮುಗಿಸ್ತೇನೆ ಪ್ರಿಯರೇ. Is guaranteed from the word of God. ದೇವರ ವಾಕ್ಯದಿಂದ ಈ 3 ಸಂಗತಿಗಳು ದೇವರೇ ಸ್ವತಃ ಅದನ್ನ ಏನ್ ಮಾಡ್ತಾ ಇದ್ದಾನೆ ಪ್ರಿಯರೇ, ನಮಗೆ ಹೇಳುವಂತವನಾಗಿದ್ದಾನೆ. First one, you will have the presence of God this coming year if you are prepared. ನೀವು ಸಿದ್ಧರಾಗಿದ್ದರೆ ಪ್ರಿಯರೇ, you will experience the presence of God. ದೇವರ ಪ್ರಸನ್ನತೆಯನ್ನು ಅನುಭವಿಸುತ್ತೀರಿ. That is what the Bible says. ಸತ್ಯವೇದ ಅದೇ ಹೇಳ್ತಿದ್ದಾರೆ. That God will go before you. ದೇವರು ನಿಮ್ಮ ಮುಂದೆ ಹೋಗುತ್ತಾನೆ. ಮಂಜುಷ ಪೆಟ್ಟಿಗೆ ನಿಮ್ಮ ಮುಂದೆ ಹೋಗ್ತದೆ. ದೇವರು ನಿಮ್ಮ ಮುಂದೆ ಹೋಗಿ ಆತ ನಿಮಗಾಗಿ ಸಿದ್ಧಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಯಾಕೆ ದೇವರು ನಿಮ್ಮ ಮುಂದೆ ಹೋಗ್ತಾ ಹೋಗುತ್ತದೆ? ಆತನ ಪ್ರಸನ್ನತೆ ಇಲ್ಲದೆ ನೀನು ಬದುಕಲಿಕ್ಕೆ ಆಗುವುದು. ಆತನ ಪ್ರಸನ್ನತೆ ನಿನಗೆ ಇಲ್ಲದೆ ಹೋದರೆ ನೀನು ಬದುಕಲಿಕ್ಕೆ ಆಗುವುದಿಲ್ಲ. ನಿನ್ನ ಜೀವಿತದಲ್ಲಿ ಆತನ ಪ್ರಸನ್ನತೆಯು ನಿನಗೆ ಬೇಕು. ನಿನ್ನ ಜೀವಿತದಲ್ಲಿ ಆತ ನಿನಗೆ ಬೇಕು. ಆತ ನಿನಗೆ ಬದುಕಬೇಕು. ಸೆಕೆಂಡ್, ಎರಡನೇದು, there will be the leading of the Holy Spirit. ಪವಿತ್ರಾತ್ಮನ ನಡೆಸುವಿಕೆ ನಿನ್ನ ಜೀವಿತದಲ್ಲಿ ಇರುತ್ತದೆ. ಪ್ರಿಯರೇ, ಇಸ್ರಾಯೇಲರ ಐಗುಪ್ತ ದೇಶದಿಂದ ಹೊರಗೆ ಬಂದಾಗ ಅಗ್ನಿ ಸ್ತಂಭವು ಮೇಘ ಸ್ತಂಭವು ಅವರನ್ನು ನಡೆಸಿತು ಪ್ರಿಯರೇ. ಆದರೆ ಪ್ರಿಯರೇ, ಅವರು ಕಾನಾನ್ ದೇಶದಲ್ಲಿ ಒಳಗೆ ಪ್ರವೇಶ ಮಾಡಬೇಕಾದ್ರೆ ಮಂಜುಷ ಪೆಟ್ಟಿಗೆ ಅವರನ್ನು ನಡೆಸಿತು ಪ್ರಿಯರೇ. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಆ ಮಂಜುಷ ಪೆಟ್ಟಿಗೆಯು ನಿಮ್ಮನ್ನು ನಡೆಸುತ್ತದೆ. There will be the leading of the Holy Spirit. ನಾವು ಮಾತಾಡಬೇಕು. ನೀನು 20-21 ಕಾಣಲಿಲ್ಲ. ದೇವರು ಈಗಾಗಲೇ 20-21ರಲ್ಲಿ ಒಳಗೆ ಪ್ರವೇಶ ಮಾಡಿ ಅಡ್ಡಿ ಆತನು ಹೊರಗೆ ತಿರುಗಿ ಬಂದಿದ್ದಾನೆ. He knows every incident what is going to happen in your life. ಈ ಬರುವ ವರ್ಷ ನಿನ್ನ ಜೀವಿತದಲ್ಲಿ ಹೆಂಗಿರ್ತದೋ ಆತನಿಗೆ ಗೊತ್ತಿದೆ. ಈ ಬರುವ ವರ್ಷ ನಿನ್ನ ಜೀವಿತದಲ್ಲಿ ಯಾವ ಘಟನೆಗಳು ನಡೀತದೋ ಆತನಿಗೆ ಗೊತ್ತಿದೆ. ನಿನ್ನ ಗುರಿ ಏನಾಗ್ತದೆ ಆತನಿಗೆ ಗೊತ್ತಿದೆ ಪ್ರಿಯರೇ. ನಿನ್ನ ಮಾರ್ಗ ಏನಾಗ್ತದೆ ಆತನಿಗೆ ಗೊತ್ತಿದೆ. ಅದನ್ನೆಲ್ಲ ಗೊತ್ತಿದೆ. ಈ ಬರುವ ವರ್ಷದಲ್ಲಿ ಯಾವಾಗಲೂ ನೆನಪಿಟ್ಕೊಳ್ಳಿ, ಆತನ ಮಾರ್ಗದರ್ಶನ ನೀಡುತ್ತೆ. ಕೊನೆಯದಾಗಿ ಪ್ರಿಯರೇ, there will be victory in your life. ನಿನ್ನ ಜೀವಿತದಲ್ಲಿ ಜಯವಿರುತ್ತದೆ ಪ್ರಿಯರೇ. ಸತ್ಯವೇದ ಹೀಗೆ ಹೇಳ್ತದೆ ಪ್ರಿಯರೇ, ಕನಾನಿಯರು, ಹಿತ್ತಿಯರು, ಗಿತ್ತಿಯರು, ಪರ್ಸಿಯರು ಇವರೆಲ್ಲ ಬಂದಾಗ ಪ್ರಿಯರೇ, ಸತ್ಯವೇದ ಹೇಳ್ತದೆ ದೇವರು ಅವರಿಗೆ ಜಯದಯ ಪಾಲಿಸಿದರು. He gave them victory. ದೇವರು ಇಂಥ ಜಯದಯ ಪಾಲಿಸಿದರು ಪ್ರಿಯರೇ. ಅವರು ಸೋತು ಓಡಿ ಹೋಗಬೇಕಾಯಿತು ಪ್ರಿಯರೇ. ನಿಮ್ಮನ್ನು ಸಿದ್ಧ ಮಾಡಿಸಿಕೊಳ್ಳಬೇಕು, ಯಾಕಂದ್ರೆ ಜಯವು ನಿಮ್ಮದೇ ಆಗಿದೆ. ಯು ವಿಲ್ ವಿನ್ ದ ಬ್ಯಾಟಲ್. ಏನೇ ಯುದ್ಧಗಳು ಬರಲಿ, ಯಾವುದೇ ವೈರಿಗಳು ಬರಲಿ, ಜಯ ನಿಮ್ಮದಾಗಿರುತ್ತದೆ. ನಿಮ್ಮನ್ನು ಸಿದ್ಧ ಮಾಡಿಕೊಳ್ಳಬೇಕು. ದೇವರು
ಕ್ಷಮಿಸು. ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ನಿನಗೆ ಬಂದರೆ ಸರ್ವಶಕ್ತನಾದ ದೇವರೇ, ನೀನು ಪರಿಶುದ್ಧನಾಗಿದೆ, ನೀನು ಒಳ್ಳೆಯವನಾಗಿದೆ. ಈ ಬರುವ ವರ್ಷವನ್ನು ನಮ್ಮನ್ನು ನಿನ್ನ ಕೈಯಲ್ಲಿ ಒಪ್ಪಿಸಿಕೊಡುತ್ತೇವೆ. ನಿನ್ನ ಚಿತ್ತದಲ್ಲಿ ನಮ್ಮನ್ನು ನಡೆಸು, ನಿನ್ನ ಕೃಪೆಯಿಂದ ನಮ್ಮನ್ನು ಆವರಿಸು, ನಮ್ಮನ್ನು ಬಲಪಡಿಸು. ಕರ್ತನೆ, ಇನ್ನೊಂದು 4 ದಿವಸ ನಾವು ಹೊಸ ವರ್ಷದಲ್ಲಿ ಪ್ರವೇಶ ಮಾಡಿದ್ದೇವೆ. ಸ್ವಾಮಿ, ಈ ಹೊಸ ವರ್ಷವನ್ನು ಆಶೀರ್ವದಿಸು, ನಿನ್ನ ಕೃಪೆಗಳ ಹಸ್ತದಿಂದ ಅದನ್ನು ನಂಬಿಸು, ನಮ್ಮನ್ನು ಬಲಪಡಿಸು. ಯೇಸುವಿನ ಹೆಸರಿನಲ್ಲಿ ನಾವು ಹೇಳುತ್ತೇವೆ, ಆಮೆನ್. ನಮ್ಮ ಪ್ರತಿಯೊಬ್ಬರು ಇದನ್ನು ಪ್ರಿಯರೇ,